ಬೆಂಗಳೂರಲ್ಲಿ ರಾತ್ರಿ ಆದ್ರೆ ಪಾರ್ಟಿ ಜೋರು. ಆದ್ರೆ ನಿನ್ನೆ ವೀಕೆಂಡ್ ನಲ್ಲಿ ನಡೀತಾ ಇದ್ದಿದ್ದು ಬರ್ಡೇ ಪಾರ್ಟಿನೋ ಅಥವಾ ಎಣ್ಣೆ ಪಾರ್ಟಿನೋ ಅಲ್ಲ, ರೇವ್ ಪಾರ್ಟಿ. ಮತ್ತಿನ ಲೋಕದಲ್ಲಿ ಮಿಂದೆದ್ದು ನಶೆಯಲ್ಲಿ ತೇಲಾಡೋದಕ್ಕೆ ಆಯೋಜನೆಯಾಗಿದ್ದಂತ ಫುಲ್ ನೈಟ್ ಪಾರ್ಟಿ. ಹೀಗೆ ಮಾದಕ ಲೋಕದಲ್ಲಿ ಮುಳುಗಿದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಕಿಕ್ಕೇರಿಸಿಕೊಂಡು ಕುಣಿತಾ ಇದ್ದಂತ ಡ್ರಗ್ಸ್ ಪಾರ್ಟಿ ಮೇಲೆ ರೇಡ್ ಮಾಡಿದ್ದಾರೆ. ಪಾರ್ಟಿ ಆಯೋಜಕ ಸೇರಿ 100 ಜನ ಲಾಕ್ ಆಗಿದ್ದಾರೆ. ತಳುಕು ಬಳುಕಿನ ಪ್ರಪಂಚದಲ್ಲಿ ಪಾರ್ಟಿ ಅನ್ನೋ ಫ್ಯಾಷನ್ ಇದ್ದೇ ಇರುತ್ತೆ. ವೀಕೆಂಡ್ ನಲ್ಲಿ ಕಿಕ್ಕೇರಿಸಿಕೊಂಡು ಲೈಫ್ ನ ಚಿಲ್ ಮಾಡೋ ಖಯಾಲಿಗೆ ಸೆಲೆಬ್ರಿಟೀಸ್ ಬಿದ್ದಿರ್ತಾರೆ. ಆದ್ರೆ ನಿನ್ನೆ ಬೆಂಗಳೂರಿನ ಫಾರ್ಮ್ ಹೌಸ್ ಒಂದರಲ್ಲಿ ಡಿಜೆಗಳ ಸದ್ದು, ಮೈ ಚಳಿ ಬಿಡಿಸುವ ಡ್ಯಾನ್ಸ್ ನ ಝಲಕ್ ಜೋರಾಗಿತ್ತು. ಸೂರ್ಯ ಮುಳುಗ್ತಾ ಇದ್ದ ಹಾಗೆ ಮಾದಕ ಲೋಕದ ಅನಾವರಣವಾಗಿತ್ತು. ಜೊತೆಗೆ ಮೋಜು ಮಸ್ತಿಯ ಪಾರ್ಟಿಯಲ್ಲಿ ಮತ್ತಿನ ಘಮಲು ಮೇಳೈಸಿತ್ತು. ಹೀಗೆ ಮತ್ತಲ್ಲಿ ತೇಲಾಡ್ತಾ ಮೈ ಮರೆತಿದ್ದ ಮಹನೀಯರಿಗೆ ಸಿಸಿಬಿ ಪೊಲೀಸರು ಬೆವರಳಿಸಿದ್ದಾರೆ. ಬೆಂಗಳೂರಿನ ಫಾರ್ಮ್ ಹೌಸ್ ಮೇಲೆ ಸಿಸಿಬಿ ಪೊಲೀಸ್ ರೇಡ್. ಸನ್ಸೆಟ್ ಟು ಸನ್ರೈಸ್ ರೇವ್ ಪಾರ್ಟಿಯಲ್ಲಿದ್ದವರಿಗೆ ಶಾಕ್. ನೋಡಿ ಮುಖ ಮುಚ್ಕೊಂಡು ಹೇಗ್ ಹೋಗ್ತಿದ್ದಾರೆ ಅಂತ. ಇವರೇ ನೋಡಿ, ನಿನ್ನೆ ರೇವ್ ಪಾರ್ಟಿಯ ರಂಗಲ್ಲಿ ಮಿಂದೇಳೋಕೆ ಹೋಗಿದ್ದವರು ಮುಳುಗಿ ಈಜಾಡಿ ಇನ್ನೇನು ದಡ ಮುಟ್ಟುವಷ್ಟರಲ್ಲಿ ಮತ್ತಿನ ಗಮ್ಮತ್ತು ಸಿಸಿಬಿ ಪೊಲೀಸರ ಕಣ್ಣಿಗೆ ಬಿದ್ದಿತ್ತು. ಐಷಾರಾಮಿ ಕಾರ್ಗಳ ಓಡಾಟ, ಫಾರ್ಮ್ ಹೌಸ್ನಲ್ಲಿ ಡಿಜೆ ಸಾಂಗ್ಗಳ ಜೊತೆ ಮಾದಕ ಮೈಮಾಟದ ಕುಣಿತ ಕನ್ಫರ್ಮ್ ಆಗಿತ್ತು. ಹೀಗೆ ಸೂರ್ಯ ಮುಳುಗಿದಾಗಿನಿಂದ ಸೂರ್ಯ ಹುಟ್ಟೋವರೆಗೆ ರೇವ್ ಪಾರ್ಟಿ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಸಿಸಿಬಿ ರೇಡ್ ಮಾಡಿದೆ. ದಾಳಿ ವೇಳೆ ಫಾರ್ಮ್ ಹೌಸ್ನಲ್ಲಿ ಡ್ರಗ್ಸ್ ಘಮಲಲ್ಲಿ ತೇಲಾಡ್ತಾ ಇದ್ದವರನ್ನ ವಶಕ್ಕೆ ಪಡೆದಿದ್ದಾರೆ. ರೇವ್ ಪಾರ್ಟಿ ಮೇಲೆ ರೇಡ್ ಮಾಡಿದ್ದ ಸಿಸಿಬಿ ಪೊಲೀಸರು ಪ್ರಮುಖ 5 ಮಂದಿಯನ್ನ ಬಂಧಿಸಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಆಯೋಜಕ ವಾಸು ಸೇರಿ 5ರನ್ನ ಅರೆಸ್ಟ್ ಮಾಡಿದ್ದಾರೆ. ಅಲ್ಲದೆ ಮತ್ತೊಬ್ಬ ಪಾರ್ಟಿ ಆರ್ಗನೈಸರ್ ಅರುಣ್ ಸಿದ್ದಿಕಿ, ರಣಬೀರ್ ಬಾಬುನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದ 30 ಯುವತಿಯರು, 71 ಯುವಕರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದಷ್ಟೇ ಅಲ್ಲ, ಪಾರ್ಟಿಯಲ್ಲೇ ಇದ್ದ 3 ಡ್ರಗ್ ಪೆಡ್ಲರ್ಸ್ನ ಕೂಡ ಖೆಡ್ಡಾಗೆ ಕೆಡವಿದ್ದಾರೆ. ಬರ್ತ್ಡೇ ಪಾರ್ಟಿ ಹೆಸರಿನಲ್ಲಿ ನಡೀತಾ ಇತ್ತು ಡ್ರಗ್ಸ್ ಪಾರ್ಟಿ. ಡ್ರಗ್ಸ್, ಕೊಕೇನ್, ಕ್ಯಾಪ್ಸೂಲ್ನ ವಶಕ್ಕೆ ಪಡೆದ ಸಿಸಿಬಿ. ಅಂದಹಾಗೆ ಈ ರೇವ್ ಪಾರ್ಟಿ ನಡೆದಿರುವುದು ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಂಗೇನ ಅಗ್ರಹಾರದಲ್ಲಿ. ಗೋಪಾಲ್ ರೆಡ್ಡಿ ಜಿಆರ್ ಎಂಬುವರ ಮಾಲೀಕತ್ವದ ಫಾರ್ಮ್ ಹೌಸ್ ಇದಾಗಿದ್ದು, ವಾಸು ಅನ್ನೋ ಬಿಸಿನೆಸ್ ಮ್ಯಾನ್ ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡೋಕೆ ಗೋಪಾಲ್ ರೆಡ್ಡಿ ಪುತ್ರ ಫಾರ್ಮ್ ಹೌಸ್ನ ಬಾಡಿಗೆಗೆ ಕೊಟ್ಟಿದ್ದಂತೆ. ಹೀಗೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೂ ನಡೀತಾ ಇದ್ದ ಪಾರ್ಟಿ ಮೇಲೆ ತಡರಾತ್ರಿ 2:40 ಸುಮಾರಿಗೆ ಸಿಸಿಬಿ ರೇಡ್ ಮಾಡಿದೆ. ಬಲವಂತವಾಗಿ ಡೋರ್ ತೆಗೆಸಿ ಒಳ ಹೋದಾಗ ಮತ್ತಿನ ಲೋಕದ ಅನಾವರಣವಾಗಿದೆ. ಫಾರ್ಮ್ ಹೌಸ್ ಪರಿಶೀಲನೆ ವೇಳೆ 45 ಗ್ರಾಂ ಡ್ರಗ್ಸ್ ಪತ್ತೆಯಾಗಿದೆ. 15 ಗ್ರಾಂ ಎಂಡಿಎಂಎ, 6 ಗ್ರಾಂ ಕೊಕೇನ್, 6 ಗ್ರಾಂ ಕ್ಯಾಪ್ಸೂಲ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಐಷಾರಾಮಿ ಬೆಂಜ್, ರೇಂಜ್ ರೋವರ್ ಕಾರ್ಗಳನ್ನ ಸೀಸ್ ಮಾಡಿದ್ದಾರೆ. ಇನ್ನು ನಿನ್ನೆ ನಡೆದಿದ್ದು ರೇವ್ ಪಾರ್ಟಿ. ಅಲ್ಲಿ ಸಿಕ್ಕಿರೋ ಡ್ರಗ್ಸ್ ಬಗ್ಗೆ ಸಿಸಿಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಚಂದ್ರಗುಪ್ತ ಮಾಹಿತಿ ನೀಡಿದ್ದಾರೆ. ಸುಮಾರು ರಾತ್ರಿ 3:45 ಗಂಟೆ ಸಮಯದಲ್ಲಿ ಈ ಒಂದು ಮಾದಕ ವಸ್ತುಗಳನ್ನ ಬಳಸ್ತಾ ಇರತಕ್ಕಂಥದ್ದು ಕಂಡುಬಂದಿದ್ದು, ಅದಕ್ಕೆ ಸಂಬಂಧಿಸಿದಂತೆ 5 ಜನರನ್ನು ಬಂಧಿಸಿ ಒಂದು ಪ್ರಕರಣ ದಾಖಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ. ಸದ್ಯಕ್ಕೆ ಸ್ಥಳದಲ್ಲಿ ಮಾದಕ ವಸ್ತು ಸೇವನೆಯ ಬಗ್ಗೆ ಕೂಡ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ. ರೇವ್ ಪಾರ್ಟಿ
ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಆಂಧ್ರ, ತೆಲಂಗಾಣದಿಂದ ಬಂದಿದ್ದ ಹಲವು ನಟ ನಟಿಯರು, ಮಾಡೆಲ್ಗಳು ಮತ್ತಿನ ಗಮ್ಮತ್ತಲ್ಲಿ ತೇಲಾಡ್ತಾ ಇದ್ರು. ಕೆಲವರು ಓಲಾಡ್ತಾ ಫ್ಲಾಟ್ ಆಗಿದ್ರು. ಹೀಗೆ ಪೊಲೀಸರು ರೇಡ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಎಲ್ಲವನ್ನ ಎಸೆಯೋಕೆ ಯತ್ನಿಸಿದ್ರಂತೆ. ಇನ್ನು ಕೆಲವರು ಬಾತ್ರೂಮ್ನ ಕಮೋಡ್ನೊಳಗೆ ಹಾಕಿ ಫ್ಲಶ್ ಮಾಡಿದ್ದಾರಂತೆ. ಸಿಂಗೇನಾಗ್ರಹಾರದಲ್ಲಿರುವ ಜಿಯಾ ಫಾರ್ಮ್ ಹೌಸ್ನ ಸಿಸಿಬಿ ತಲಾಶ್ ಮಾಡ್ತಾ ಇದೆ. ಅಲ್ಲದೆ ಪಾರ್ಟಿಯಲ್ಲಿ ಇದ್ದವರೆಲ್ಲರದ್ದು ಬ್ಲಡ್ ಟೆಸ್ಟ್ ಮಾಡಲಾಗುತ್ತೆ. ಡ್ರಗ್ಸ್ ಸೇವಿಸಿದ್ದಾರಾ ಇಲ್ವಾ ಅನ್ನುವುದನ್ನ ಪರೀಕ್ಷಿಸಲಾಗುತ್ತೆ. ಇನ್ನು ಈ ಪಾರ್ಟಿಗೆ ಡ್ರಗ್ ಹೇಗ್ ಸಪ್ಲೈ ಆಯ್ತು, ಯಾರು ಡ್ರಗ್ ಸಪ್ಲೈ ಮಾಡಿದ್ರು ಅನ್ನೋ ಆಂಗಲ್ನಲ್ಲೂ ತನಿಖೆ ಮಾಡಲಾಗ್ತಾ ಇದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.